ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆರ್ತಿ ಮಿಸ್ ಫ್ಯಾಮಿಲಿ ಬ್ಲಾಗ್ಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವಿಶೇಷ ಏನಂದರೆ, ನಾನು ಇವತ್ತು ಬೈಕ್ ಕಲೀಲಿಕ್ಕೆ ಹೋಗ್ತಾ ಇದ್ದೀನಿ. ರೇಷನ್ ಅಕ್ಕಿ ಏನಕ್ಕೆ ಚೆನ್ನಿ ಹಿಡಿತಾ ಇದ್ದೀನಿ ಅಂದರೆ, ರೈಸು ಚೆನ್ನಾಗಿ ಆಗ್ತದೆ ಫ್ರೆಂಡ್ಸ್. ಹಾಗಾಗಿ ನಾವು ಮನೆಯಲ್ಲಿ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಮನೆಯಲ್ಲಿದ್ದರೆ ರೇಷನ್ ಅಕ್ಕಿನೇ ನಾನು ಯೂಸ್ ಮಾಡೋದು. ಕೆಲಸಕ್ಕೆ ಹೋದರೆ ಬೆಳಗ್ಗೆ ಸ್ವಲ್ಪ ಆಯೋದಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಬಿಟ್ಟು ಇವತ್ತು ಈ ರೇಷನ್ ಅಕ್ಕಿನೇ ಮಾಡ್ತಾಯಿದ್ದೇನೆ. ಇವತ್ತು ಹಸ್ಬೆಂಡ್ ಮನೆಯಲ್ಲೇ ಇದ್ದಾರೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು 8-8:30 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಅಡುಗೆ ಎಲ್ಲ ಮಾಡಿಬಿಟ್ಟು ರೇಷನ್ ಅಕ್ಕಿ ಎಲ್ಲ ಅಡುಗೆ ಮಾಡಿಬಿಟ್ಟು ಬೈಕ್ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿನ ಬೈಕ್ ಕಲಿಯೋ ವಿಡಿಯೋ ಮಾಡೋದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಟ್ರಾವೆಲ್ ವಿಡಿಯೋ ಅಂತೂ ಫುಲ್ ಇರುತ್ತೆ ಫ್ರೆಂಡ್ಸ್. ಇವತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಧ್ವನಿ ಕೂತಿದೆ ಫ್ರೆಂಡ್ಸ್, ಫುಲ್ಲು ಕೋಲ್ಡ್ ಆಗಿದೆ. ಹಾಗಾಗಿ ನನ್ನ ಧ್ವನಿ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ. ಚೆನ್ನಿ ಹಿಡಿದ್ರೆ ಸ್ವಲ್ಪ ಅದರೊಳಗಿಂದೆಲ್ಲ ನುಚ್ಚು ಹೋಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಚೆನ್ನಿ ಹಿಡಿತೀನಿ. ಕೆಳಗಡೆ ಏನು ರೈಸ್ ಇದೆ ಅಲ್ವಾ, ಅವು ದೋಸೆ ಮಾಡಬೇಕು. ಬನ್ನಿ ಇವಾಗ ಟ್ರಾವೆಲ್ ಮಾಡೋ ವಿಡಿಯೋ ನೋಡಿ. ಅಡುಗೆ ಎಲ್ಲ ಆದಮೇಲೆ ಮತ್ತೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿಂದ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ. ಎಷ್ಟು ಗಾಳಿ ಫುಲ್ಲು ನೋಡಿ, ನೀವು ಕಾಣಿಸ್ತಾ ಇರ್ಬೋದು. ಫುಲ್ಲು ಮೋಡ, ಸ್ವಲ್ಪ ಕೂಡ ಬಿಸಿಲಿಲ್ಲ ಫ್ರೆಂಡ್ಸ್. ಹೋಗುವಾಗ ಕೂಡ ಫುಲ್ಲು ಚಳಿ ಆಗ್ತಾಯಿತ್ತು. ಆದರೂ ಕಲಿಬೇಕಲ್ಲ ಸ್ವಲ್ಪ ಬೈಕು. ಹಾಗಾಗಿ ಸ್ವಲ್ಪ ಜಾಸ್ತಿ ಬೈಕ್ ಬರಲ್ಲ. ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಕಲಿತ್ರೆ ಸ್ವಲ್ಪ ನನಗೂ ಬೇಗ ಬರುತ್ತೆ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿಂದು ಎಷ್ಟು ವಾತಾವರಣ ಹೆಂಗಿರುತ್ತೆ, ಅಲ್ಲಿ ಎಷ್ಟು ಗಿಡಗಳಿದ್ದಾವೆ, ಅದೆಲ್ಲ ನಿಮಗೆ ಪೂರ್ತಿಯಾಗಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಿಮಗೆ ಹಿಂದೆಗಡೆ ಕಾಣಿಸ್ತಾ ಇರ್ಬೋದು ಎಷ್ಟು ಮೋಡ ಇದೆ. ಅದರಲ್ಲಿ ಎಷ್ಟು ಚಳಿ ಆಗುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಅಲ್ಲಿ ಹೋದಾದಮೇಲೆ ನಿಮಗೆ ನಾನು ವಿಡಿಯೋ ತೋರಿಸ್ತೀನಿ. ಅಲ್ಲಿಂದ ವಾತಾವರಣ ಹೆಂಗಿರುತ್ತೆ, ಮತ್ತು ಅಲ್ಲಿ ಯಾವುದು ಅಷ್ಟು ಬೈಕ್ ಅನ್ನೋದು ಬರಲ್ಲ ಫ್ರೆಂಡ್ಸ್. ಅಲ್ಲೇ ಮತ್ತು ಇಂಪಾರ್ಟೆಂಟ್ ಅಲ್ಲಿ ಯಾರ ಮನೆ ಇದೆ ಅಂತ ಅದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಒಬ್ಬರು ತೆಲುಗು ನಟ ಸ್ಟಾರನ್ನೇ ಅಂತ ಹೇಳ್ಬೋದು. ಅವ್ರ ಮನೆ ಕಡೆಯೇ ಹೋಗಿ ಕಲಿತಾ ಇದ್ದೀವಿ ಫ್ರೆಂಡ್ಸ್ ನಾವು ಬೈಕು. ನೋಡಿ ಬಂತು ನೋಡಿ ಫ್ರೆಂಡ್ಸ್. ಸ್ವಲ್ಪ ಇವಾಗ ಹತ್ತಿರ ಹೋಗಿದ್ದೀವಿ ನೋಡಿ. ಇವಾಗ ಪಾಸ್ ಆದ್ವಿ, ರೀಚ್ ಆದ್ವಿ. ಇವಾಗ ಒಬ್ಬರು ತೆಲುಗು ಸ್ಟಾರ್ ಮನೆ ಬರುತ್ತೆ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ ನಿಮಗೆ ಅವ್ರ ಮನೆ ಯಾರು ಅಂತ. ತೆಲುಗು ಮೋಹನ್ ರಾವ್ ಅಂತ ಇದ್ದಾರಲ್ಲ ಫ್ರೆಂಡ್ಸ್, ಮೋಹನ್ ರಾವ್ ಅಂತ ಇದ್ದಾರಲ್ಲ, ಅವ್ರ ಮನೆ ಕಡೆ. ಅವ್ರ ಮನೆ ಅಂದರೆ ಅವ್ರ ಮನೆ ಹಿಂದ್ಗಡೆನೇ ತುಂಬ ಅಂದರೆ ತುಂಬ ಪ್ಲೇಸ್ ತುಂಬ ಫ್ರೀ ಆಗಿದೆ. ಅಲ್ಲಿ ಯಾವ ಬೈಕು ಬರಲ್ಲ ಅಲ್ಲಿ. ಏನು ಅಂದರೆ ಆ ಥರ ಜಾಸ್ತಿ ಓಡಾಡಲ್ಲ ಫ್ರೆಂಡ್ಸ್ ಬೈಕ್ಗಳಾದರೂ. ಮತ್ತು ಓನ್ಲಿ ಕಾರ್ ಓಡಾಡೋದು, ಅದು ಪ್ರೈವೇಟ್ ಅವ್ರಿಗೋಸ್ಕರನೇ ರೋಡ್ ಇರೋದು. ಅದರಲ್ಲಿ ನಾವು ಹೋಗ್ತಾಯಿದ್ದೀವಿ. ಇದು ನೋಡಿ ಫ್ರೆಂಡ್ಸ್, ಇದೇ ಅವರ ಮನೆ ಕಾಣಿಸ್ತಾ ಇದೆಯಾ? ಇದೇ ಅವರು ತೆಲುಗು ಸ್ಟಾರ್ ಮೋಹನ್ ಅಂತ ಗೊತ್ತಲ್ಲ ನಿಮಗೆ ತೆಲುಗಲ್ಲಿ. ಮೋಹನ್ ಇವಾಗ ಏಜ್ ಆಗಿದೆ ಫ್ರೆಂಡ್ಸ್. ಇವಾಗ ಮೂವಿ ಅಂದರೆ ಪಿಕ್ಚರ್ ತೆಗಿತಾ ಇಲ್ಲ ಅವರು. ಇವಾಗ ನೋಡಿ ಅವ್ರದ್ದೇ ಮನೆ ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ಫ್ರೆಂಡ್ಸ್ ಅವ್ರದ್ದು ಗೆಸ್ಟ್ ಹೌಸ್ ಅಂತ ಸಿಟಿಯಲ್ಲಿ ಕೂಡ ಇದೆ. ಆದರೆ ಅವ್ರು ಇರೋದು ಇದೇ ಮನೆಯಲ್ಲಿ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅವ್ರ ಮನೆ. ಇವಾಗ ನಾವು ಅಲ್ಲಿ ಹೋದಾದ್ಮೇಲೆ ನಿಮಗೆ ತೋರಿಸ್ತೀವಿ. ನಾವು ಒಬ್ಬರು ಮನೆ ಅಂತ ನೋಡ್ತೀರಿ ತೆಲುಗು ಸ್ಟಾರ್ ಅವ್ರದ್ದು. ಆದರೆ ನಾವು ಅಲ್ಲಿ ಹೋದ್ಮೇಲೆ ಅಲ್ಲಿ ಪ್ಲೇಸ್ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿ ಬೈಕ್ ಕಲಿಯುವಾಗ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಏನಕ್ಕಂದರೆ ನನಗೆ ಕಲಿಸೋರೆ ಅವರೇ, ಹಸ್ಬೆಂಡೇ ಕಲಿಸೋರು ಇರ್ತಾರೆ. ವೀಡಿಯೋ ಹೆಂಗೆ ಮಾಡೋದು, ಡ್ರೈ ಫೋಟೋ ತೊಗೊಂಡು ಹೋದರೆ ಸ್ವಲ್ಪ ಯೂಸ್ ಆಗ್ತಿತ್ತು. ಆದರೆ ವೀಡಿಯೋ ಮಾಡೋದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್. ವೀಡಿಯೋ ಮಾಡಲಿಲ್ಲ, ಕಲಿಯೋದು ವೀಡಿಯೋ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇವಾಗ ಅಲ್ಲಿಂದು ವಾತಾವರಣ, ಅಲ್ಲಿ ಎಷ್ಟು ಸಾಮ್ ಅನ್ನೋದು, ಯಾರು ಜನ ಅನ್ನೋದೇ ಓಡಾಡಲ್ಲ ಫ್ರೆಂಡ್ಸ್. ಆ ಥರ ಪ್ಲೇಸಲ್ಲಿ ಹೋದರೆ ಬೈಕ್ ನಮಗೆ ಬರಲ್ವಲ್ಲ, ಅಲ್ಲಿ ಕಲಿತ್ರು ನಡೆಯುತ್ತೆ ನೋಡಿ. ಇದೇ ಪ್ಲೇಸಲ್ಲಿ ನಾನು ಹೋಗಿ ಕಲೀಲಿಕ್ಕೆ ಬಂದಿದ್ದೀನಿ. ಆದರೆ ನನಗೆ ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಬೈಕ್ 1 hour ಕಲಿತು ಹೋಗೋಣ ಅಂತ ಬಂದಿದ್ವಿ ನೋಡಿ. ಯಾರು ಅಂದರೆ ಯಾರು ಇಲ್ಲ, ಪೂರ್ತಿ ಸಾಮ್ ಪ್ಲೇಸ್ ಇದು. ಪೂರ್ತಿ ಒಂದು ಕಾರ್ ಓಡಾಡಲ್ಲ, ಏನು ಓಡಾಡಲ್ಲ ಫ್ರೆಂಡ್ಸ್. ಜಸ್ಟ್ ಅವರು ಪ್ರೈವೇಟ್ ರೋಡ್ ಅಂತಲೇ ಹೇಳ್ಬೋದು. ಇದು ಅವರೇ ಓಡಾಡೋದು ಜಾಸ್ತಿ ಇಲ್ಲಿ. ಜಾಸ್ತಿ ಹೀರೋ ಅಂತಂದರೆ ತಪ್ಪಿಲ್ಲ, ಅವರೇ ಜಾಸ್ತಿ ಓಡಾಡೋದಿಲ್ಲ. ಅವ್ರು ಬಂದು ಫ್ರೀಡಮ್ಮು ಇಲ್ಲೆಲ್ಲ ಬರ್ತಾರೆ ಫ್ರೆಂಡ್ಸ್. ಅವ್ರ ಮಕ್ಕಳು ಆಗಲಿ, ಅವ್ರ ಹೀರೋ ಎಲ್ಲ ಪ್ರತಿಯೊಬ್ಬರು ಬಂದು ಇಲ್ಲಿ ಟೈಮ್ ಪಾಸ್ ಅಂದರೆ ಒಂದು ಓಡಾಡ್ತಾರೆ. ಇಲ್ಲಿ ಹತ್ತಿರ ಅಲ್ಲ ಅವ್ರ ಮನೆ. ಹಾಗಾಗಿ ಇಲ್ಲೆಲ್ಲ ಬರ್ತಾರೆ ಫ್ರೆಂಡ್ಸ್ ಅವರು ಈ ರೋಡಿಗೆ.
ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿದೆ ನೋಡಿ. ಬೈಕ್ ಕಲಿಬೇಕಂದ್ರೆ ಇಂಥ ಪ್ಲೇಸಿಗೆ ಬರಬೇಕು. ಆಯಿತು ಫ್ರೆಂಡ್ಸು, ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ನನಗೂ ಇನ್ನೊಂದು ಸರ್ತಿ ಬರ್ತೀವಿ ಫ್ರೆಂಡ್ಸ್. ಇನ್ನೊಂದು ಸಂಡೇ ಬರಬೇಕಂತ ಅಂದ್ಕೊಂಡಿದ್ವಿ. ಆವಾಗ ವಿಡಿಯೋ ಮಾಡ್ತೀನಿ. ಇಷ್ಟು ವಿಡಿಯೋ ಇಲ್ಲಿಗೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಸ್ವಲ್ಪ ಚಳಿ ಕೂಡ ಜಾಸ್ತಿನೇ ಆಗ್ತಾಯಿದ್ದು ಫ್ರೆಂಡ್ಸ್. ಹಾಗಾಗಿ ಇನ್ನೊಂದು ಸಲ ಬಂದಾಗ ಖಂಡಿತ ನಾನು ವಿಡಿಯೋ ನಾನು ಬೈಕ್ ಓಡಿಸೋದು ನಿಮಗೆ ವಿಡಿಯೋ ಮಾಡ್ತೀನಿ, ವಿಡಿಯೋ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನಿಮಗೆ ನನಗೆ ತಿಳಿಸಿ, ಕಮೆಂಟ್ ಮೂಲಕ ತಿಳಿಸಿ. ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಕಾಣಿಸ್ತಿರ್ಬೋದು ಎಷ್ಟು. ಮನೆಗೆ ಹೋಗುವಾಗ ಇವಾಗ 10 ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್. ಇವಾಗ ಕೂಡ ಫುಲ್ ಮೋಡ ನೋಡಿ ಫ್ರೆಂಡ್ಸ್. ಸ್ವಲ್ಪ ಕೂಡ ಬಿಸಿಲು ಅನ್ನೋದೇ ಇಲ್ಲ ನೋಡಿ. ಇಷ್ಟು ಇದರಲ್ಲಿ ಎಷ್ಟು ಚಳಿ ಆಗುತ್ತೆ ಅನ್ನೋದು ಇಮೇಜ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚಳಿ ಆಗ್ತಾಯಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಂಡ್ ಮಾಡ್ತೀನಿ. ಇನ್ನೊಂದು ವೀಡಿಯೋಗಳಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಸ್ಕಿಪ್ ಮಾಡಬೇಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ. ಬಾಯ್ ಎಲ್ಲರಿಗೂ.